ಹಾಯ್ ಎಲ್ರಿಗೂ ನಮಸ್ಕಾರ. ಇದೀಗ ತಾನೇ ಎಲ್ಲ ಕಡೆ ಸುದ್ದಿ ಹರಿದಾಡ್ತಿರೋದು ಬಿಗ್ ಬಾಸ್ ಮನೆಯ ಒಂದು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಹೊರಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮಹಿಳಾ ಸ್ಪರ್ಧಿನೇ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇದರಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಔಟ್ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಎಲ್ಲ ಕಡೆ ಹರಿದಾಡ್ತಿದ್ರು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ನೊಂದು ಕಡೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಕಡೆ ಹರಿದಾಡ್ತಿರೋದು ಇವರೇ ಮನೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದರೆ ಸ್ಟ್ರಾಂಗೆಸ್ಟ್ ಇದ್ರು, ಫುಲ್ ಎಲ್ಲರ ಜೊತೆಗೂ ಬೆರೀತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಎಲ್ಲರೂ ಜೊತೆಗೆ ಸ್ಟ್ರಾಂಗ್ ಆಗೇ ಇದ್ದರು, ಸ್ಟ್ರಾಂಗ್ ಆಗೇ ಮಾತಾಡ್ತಿದ್ರು ಕೂಡ. ಹಾಗೆಯೇ ಇವರು ಏನಕ್ಕೆ ಬಂದರು ಏನು ಅಂತ ಹೇಳ್ಬಿಟ್ಟು ನೋಡೋದಾದರೆ, ಓಟು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಜನಗಳ ಓಟು ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಮಾತಿನಲ್ಲಿ ಸ್ವಲ್ಪ ಜಗಳಗಳು ಮಾತಿನಲ್ಲೇ ಜಗಳ ಸ್ಟಾರ್ಟ್ ಆಗ್ತಿರೋದ್ರಿಂದ ಇವರು ಔಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ಅನ್ನಿಸ್ತಾ ಇರೋದೆಲ್ಲ ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಕಡೆ ನಾಮಿನೇಟ್ ಆಗಿರೋರು ತ್ರಿವಿಕ್ರಮ್, ಮತ್ತು ಇನ್ನೊಂದು ಕಡೆ ಹನುಮಂತು ಆಗಿರ್ಬೋದು, ರಜತ್ ಆಗಿರ್ಬೋದು, ಈ ಕಡೆ ಧನರಾಜ್ ಆಗಿರ್ಬೋದು, ಉಗ್ರಂ ಮಂಜು, ತ್ರಿವಿಕ್ರಮ್, ಹಾಗೆ ಚೈತ್ರಾ ಕುಂದಾಪುರ್, ಐಶ್ವರ್ಯ ಸಿಂಧೋಗಿ, ಗೌತಮಿ ಜಾಧವ್ ಇವರುಗಳು ಕೂಡ ನ್ಯಾಮಿನೇಟ್ ಆಗಿದ್ರು. ಅಂದರೆ 8 ಸ್ಪರ್ಧಿಗಳು ನ್ಯಾಮಿನೇಟ್ ಆಗಿದ್ರು. ಅದರಲ್ಲಿ ಸೇವ್ ಆಗಿದ್ದಂಥ ಸ್ಪರ್ಧಿಗಳು ನಿಮಗೆ ಗೊತ್ತಿರುತ್ತೆ, ನೆನೆ ಎಪಿಸೋಡಲ್ಲಿ ನೀವು ಕೂಡ ನೋಡೇ ಇದ್ದೀರಾ. ಇಲ್ಲಿ ಹನುಮಂತು ಮತ್ತು ಧನರಾಜ್ ಅವರು, ಹನುಮಂತುಗೆ ಕಳಪೆ ಸಿಕ್ಕಿತು, ಕಳಪೆಯಿಂದ ಬಂದರು, ಮತ್ತು ಸೇವ್ ಕೂಡ ಆದರು. ಮತ್ತು ಧನರಾಜ್ ಅವ್ರಿಗೆ ಉತ್ತಮನ ಒಂದು ಪಟ್ಟ ಸಿಕ್ತು. ಹಾಗೆ ಅವ್ರಿಗೆ ಕಿಚ್ಚನ ಚಪ್ಪಾಳೆ, ಈ ವಾರದ ಕಿಚ್ಚನ ಚಪ್ಪಾಳೆ ಧನರಾಜ್ ಅವ್ರಿಗೆ ಸಿಕ್ತು. ಒಳ್ಳೆಯ ಒಂದು ಸುದ್ದಿ ಅಂತಲೇ ಹೇಳ್ಬೋದು. ಅಂದರೆ ಒಳ್ಳೆ ಥರದಲ್ಲಿ ಈ ವಾರದಲ್ಲಿ ಒಳ್ಳೆ ಆಟವನ್ನು, ಟಾಸ್ಕನ್ನು ಕೊಟ್ಟಿದ್ರು, ಒಳ್ಳೆತನದಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೆಯವರೇ, ಆದರೆ ಇಲ್ಲಿ ಚೆನ್ನಾಗಿ ಸೈಲೆಂಟ್ ಆಗಲಿಲ್ಲ, ಫುಲ್ ವೈಲೆಂಟ್ ಆಗಿ ಆಡ್ತಿದ್ದಾರೆ ಇವಾಗ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಈ ವಾರ ಅಂದರೆ ಆ 8 ಜನರಲ್ಲಿ ತ್ರಿವಿಕ್ರಮ್, ಚೈತ್ರಾ ಕುಂದಾಪುರ್ ಅವರು ಬರ್ಬೋದು. ಎಲ್ಲರಿಗೂ ಅನ್ನಿಸ್ತಿತ್ತು ಇಲ್ಲಿ ಚೈತ್ರಾ ಕುಂದಾಪುರ್ ಅವರೇ ಮನೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಸೊ ಆದರೆ ಇಲ್ಲಿ ಉಲ್ಟಾ ಹೊಡೆದಿದೆ. ಎಲ್ಲ ಕಡೆ ಹರಿದಾಡ್ತಿರೋ ಪ್ರಕಾರ ಇಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಮನೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇಷ್ಟು ಬಿಗ್ ಬಾಸ್ ಕಡೆಯಿಂದ ಬಂದಿರುವ ಅಪ್ಡೇಟ್ ಆಗಿರುತ್ತೆ. ಸೊ ಬಿಗ್ ಬಾಸ್ ಮನೆಯ ಹೊರಗಡೆ, ಅಂದರೆ ಬಿಗ್ ಬಾಸ್ ಮನೆಯಿಂದ ಔಟ್ ಆದ ಸ್ಪರ್ಧಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಐಶ್ವರ್ಯ ಸಿಂಧೋಗಿ ಅವ್ರನ್ನ. ಚೆನ್ನಾಗಿ ಟಾಸ್ಕ್ಗಳನ್ನು ಕೂಡ ಚೆನ್ನಾಗಿ ನಿರ್ವಹಿಸ್ತಿದ್ರು. ಹಾಗೆ ಎಲ್ಲರ ಜೊತೆ ಬೆರ್ತೋದಾಗಿರ್ಬೋದು, ಎಲ್ಲರ ಜೊತೆ ಮಾತುಕತೆ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ಬಿಗ್ ಬಾಸ್ ಮನೆಯ ಈ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಬಗ್ಗೆ, ಔಟ್ ಆಗಿರೋ ಕಂಟೆಸ್ಟೆಂಟ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಐಶ್ವರ್ಯ ಸಿಂಧೋಗಿ ಅವ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಔಟ್ ಆಗಬೇಕಿತ್ತಾ, ಔಟ್ ಆಗಬಾರ್ದಿತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.